ಪ್ರಧಾನ ಮಾತಾಡ್ತಾರೆ. ಇನ್ಮೇಲೆ ರೇವಣ್ಣವ್ರು ಕೇಳಿ, ನಾನು ಮೊದಲು ನಮ್ದು ಅವ್ರದ್ದು ಸರ್ಕಾರ ಇದ್ದಾಗ ಅಲ್ವಾ, ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾವಿದ್ದಾಗ ಮೊನ್ನೆ ನಾನು ಅಧಿವೇಶನದಲ್ಲಿ ಬೆಳಗಾವಿಗೆ ಬಂದಲ್ಲ ಅಧ್ಯಕ್ಷರೇ, ನಾನು ಕರೆಕ್ಟ್ ಟೈಮ್ಗೆ ಬರೋಕ್ಕೆ ಇದು ಮಾಡಿದ್ದೆ. ಕೈ ಹಿಡ್ಕೊಂಬಿಟ್ರಲ್ಲೇ, ಹೋಗ್ಬೇಡ ನೀನು ರಾವ್ ಕಾಲ ಇದೆ ಅಂತ. ಇಲ್ಲಿ ಬೆಲ್ವಾಡ್ದು ಇಲ್ಲಿ ಕೂತಿರ್ಸವ್ರೆ ನನಗೆ. ಫಸ್ಟ್ ನಾನು ಎಂಟ್ರಿ, ವಿರೋಧ ಪಕ್ಷದ ನಾಯಕನಾಗಿ ಫಸ್ಟ್ ಎಂಟ್ರಿಗೆ ಬಿಡಲಿಲ್ಲ. ಬಿಡದೆ ಇಟ್ಕೊಂಬಿಟ್ರು ಕೈಗೆ. ಇಲ್ಲಿ ಬಂದ್ರೆ ಅಷ್ಟೊತ್ತಿಗೆ ಶುರು ಆಗ್ಬಿಟ್ರು ಇವರು ಕಾರ್ಯಕಲಾಪ. ರೇವಣ್ಣವ್ರಿದ್ರೆ ಮೊದಲು ನಮ್ಮ ಕ್ಯಾಬಿನೆಟ್ ನಡೆಯೋಕ್ಕೂ ಬಿಡ್ತಾ ಇರಲಿಲ್ಲ. ಕ್ಯಾಬಿನೆಟ್ಗೂ ಟೈಮ್ ಫಿಕ್ಸ್ ಮಾಡಿ ಕ್ಯಾಬಿನೆಟ್ಗೆ ಹೋಗ್ಬೇಕು. ಸರ್ಕಾರ 5 ವರ್ಷ ಪೂರ್ತಿ ಇರಲಿ ಅಂತೇಳಿ ನೀವು ಯಾಕೆ ಅದು ಕೋಯ್ತಿರ್, ಬನ್ನಿ ನಾವು ಇರೋಣ ಅಂತ ಹೇಳ್ತೀವಿ. ಪ್ರಧಾನ ಮಾತಾಡ್ತಾರೆ. ಇನ್ಮೇಲೆ ರೇವಣ್ಣವ್ರು ಕೇಳಿ, ನಾನು ಮೊದಲು ನಮ್ದು ಅವ್ರದ್ದು ಸರ್ಕಾರ ಇದ್ದಾಗ ಅಲ್ವಾ, ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾವಿದ್ದಾಗ ಮೊನ್ನೆ ನಾನು ಅಧಿವೇಶನದಲ್ಲಿ ಬೆಳಗಾವಿಗೆ ಬಂದಲ್ಲ ಅಧ್ಯಕ್ಷರೇ, ನಾನು ಕರೆಕ್ಟ್ ಟೈಮ್ಗೆ ಬರೋಕ್ಕೆ ಇದು ಮಾಡಿದ್ದೆ. ಕೈ ಹಿಡ್ಕೊಂಬಿಟ್ರಲ್ಲೇ, ಹೋಗ್ಬೇಡ ನೀನು ರಾವ್ ಕಾಲ ಇದೆ ಅಂತ. ಇಲ್ಲಿ ಬೆಲ್ವಾಡ್ದು ಇಲ್ಲಿ ಕೂತಿರ್ಸವ್ರೆ ನನಗೆ. ಫಸ್ಟ್ ನಾನು ಎಂಟ್ರಿ, ವಿರೋಧ ಪಕ್ಷದ ನಾಯಕನಾಗಿ ಫಸ್ಟ್ ಎಂಟ್ರಿಗೆ ಬಿಡಲಿಲ್ಲ. ಬಿಡದೆ ಇಟ್ಕೊಂಬಿಟ್ರು ಕೈಗೆ. ಇಲ್ಲಿ ಬಂದ್ರೆ ಅಷ್ಟೊತ್ತಿಗೆ ಶುರು ಆಗ್ಬಿಟ್ರು ಇವರು ಕಾರ್ಯಕಲಾಪ. ರೇವಣ್ಣವ್ರಿದ್ರೆ ಮೊದಲು ನಮ್ಮ ಕ್ಯಾಬಿನೆಟ್ ನಡೆಯೋಕ್ಕೂ ಬಿಡ್ತಾ ಇರಲಿಲ್ಲ. ಕ್ಯಾಬಿನೆಟ್ಗೂ ಟೈಮ್ ಫಿಕ್ಸ್ ಮಾಡಿ ಕ್ಯಾಬಿನೆಟ್ಗೆ ಹೋಗ್ಬೇಕು. ಸರ್ಕಾರ 5 ವರ್ಷ ಪೂರ್ತಿ ಇರಲಿ ಅಂತೇಳಿ ನೀವು ಯಾಕೆ ಅದು ಕೋಯ್ತಿರ್, ಬನ್ನಿ ನಾವು ಇರೋಣ ಅಂತ ಹೇಳ್ತೀವಿ. ಪ್ರಧಾನ ಮಾತಾಡ್ತಾರೆ. ಇನ್ಮೇಲೆ ರೇವಣ್ಣವ್ರು ಕೇಳಿ, ನಾನು ಮೊದಲು ನಮ್ದು ಅವ್ರದ್ದು ಸರ್ಕಾರ ಇದ್ದಾಗ ಅಲ್ವಾ, ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾವಿದ್ದಾಗ ಮೊನ್ನೆ ನಾನು ಅಧಿವೇಶನದಲ್ಲಿ ಬೆಳಗಾವಿಗೆ ಬಂದಲ್ಲ ಅಧ್ಯಕ್ಷರೇ, ನಾನು ಕರೆಕ್ಟ್ ಟೈಮ್ಗೆ ಬರೋಕ್ಕೆ ಇದು ಮಾಡಿದ್ದೆ. ಕೈ ಹಿಡ್ಕೊಂಬಿಟ್ರಲ್ಲೇ, ಹೋಗ್ಬೇಡ ನೀನು ರಾವ್ ಕಾಲ ಇದೆ ಅಂತ. ಇಲ್ಲಿ ಬೆಲ್ವಾಡ್ದು ಇಲ್ಲಿ ಕೂತಿರ್ಸವ್ರೆ ನನಗೆ. ಫಸ್ಟ್ ನಾನು ಎಂಟ್ರಿ, ವಿರೋಧ ಪಕ್ಷದ ನಾಯಕನಾಗಿ ಫಸ್ಟ್ ಎಂಟ್ರಿಗೆ ಬಿಡಲಿಲ್ಲ. ಬಿಡದೆ ಇಟ್ಕೊಂಬಿಟ್ರು ಕೈಗೆ. ಇಲ್ಲಿ ಬಂದ್ರೆ ಅಷ್ಟೊತ್ತಿಗೆ ಶುರು ಆಗ್ಬಿಟ್ರು ಇವರು ಕಾರ್ಯಕಲಾಪ. ರೇವಣ್ಣವ್ರಿದ್ರೆ ಮೊದಲು ನಮ್ಮ ಕ್ಯಾಬಿನೆಟ್ ನಡೆಯೋಕ್ಕೂ ಬಿಡ್ತಾ ಇರಲಿಲ್ಲ. ಕ್ಯಾಬಿನೆಟ್ಗೂ ಟೈಮ್ ಫಿಕ್ಸ್ ಮಾಡಿ ಕ್ಯಾಬಿನೆಟ್ಗೆ ಹೋಗ್ಬೇಕು. ಸರ್ಕಾರ 5 ವರ್ಷ ಪೂರ್ತಿ ಇರಲಿ ಅಂತೇಳಿ ನೀವು ಯಾಕೆ ಅದು ಕೋಯ್ತಿರ್, ಬನ್ನಿ ನಾವು ಇರೋಣ ಅಂತ ಹೇಳ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.